2024ರಲ್ಲಿ ಡಿವೋರ್ಸ್ ಪಡೆದ ಸೆಲೆಬ್ರಿಟಿಗಳು ಯಾರು? 2024 ಇನ್ನೇನು ಕೊನೆಯ ಕ್ಷಣದಲ್ಲಿದೆ. 2025 ಹೊಸ ವರ್ಷದ ಆಗಮನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮುಂಬರುವ ಹೊಸ ವರ್ಷ ಹೇಗಿರುತ್ತೋ ಗೊತ್ತಿಲ್ಲ. ಆದ್ರೆ ಕಳೆದು ಹೋಗ್ತಿರುವ 2024 ಹಲವು ಸಿಹಿ ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ಕೆಲವು ಸೆಲೆಬ್ರಿಟಿಗಳ ಬಾಳಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. 16 ವರ್ಷಗಳು ಸುಖವಾಗಿ ಸಂಸಾರ ಮಾಡಿದ್ದ ಜೋಡಿಗಳು ಇದೀಗ ನಾನೊಂದು ತೀರ ನೀನೊಂದು ತೀರ ಆಗಿದ್ದಾರೆ. ಹಾಗಾದ್ರೆ ಆ ಜೋಡಿಗಳು ಯಾರ್ಯಾರು, ಯಾವ ಕಾರಣಕ್ಕೆ ಬೇರೆ ಬೇರೆ ಆದ್ರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ದಾಂಪತ್ಯಕ್ಕೆ ಬಿಗ್ ಬ್ರೇಕ್ ಹಾಕಿದ ಚಂದನ್ ನಿವೇದಿತಾ. ಕನ್ನಡದ ಸೆಲೆಬ್ರಿಟಿ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ 2020 ಫೆಬ್ರವರಿ 26ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಭಾಗವಹಿಸಿದ್ದ ಈ ಜೋಡಿ ನಂತರ ಪ್ರೀತಿಸಿ ಮದುವೆಯಾಗಿದ್ರು. 4 ವರ್ಷಗಳ ಕಾಲ ಜೀವನ ನಡೆಸಿದ್ದ ಇಬ್ಬರು 2024ರ ಜೂನ್ 7ರಂದು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದುಕೊಂಡಿದ್ದಾರೆ. ಡಿವೋರ್ಸ್ಗೆ ಸಾಕ್ಷಿಯಾದ ಡಾಕ್ಟರ್ ರಾಜ್ ಕುಟುಂಬದ ಕುಡಿ. ಕನ್ನಡದ ಮೇರು ನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿಯ ಬಾಳಲ್ಲಿ ವಿಚ್ಛೇದನ ಎಂಬ ಬಿರುಗಾಳಿ ಬೀಸಿದೆ. ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವ ರಾಜ್ಕುಮಾರ್ ತಾವು ಪ್ರೀತಿಸಿ ಮದುವೆಯಾಗಿದ್ದ ಶ್ರೀದೇವಿಯಿಂದ ದೂರ ಆಗಿದ್ದಾರೆ. ನಟ ಯುವರಾಜ್ ಕುಮಾರ್ ಡಿವೋರ್ಸ್ ಸುದ್ದಿ ಈ ವರ್ಷದ ಮಧ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಯುವರಾಜ್ ಕುಮಾರ್ ಶ್ರೀದೇವಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣ ನ್ಯಾಯಾಲಯದಲ್ಲಿದೆ. 14 ವರ್ಷದ ದಾಂಪತ್ಯ ಕೊನೆಗೊಳಿಸಿದ ಸಾನಿಯಾ ಶೋಯಬ್. ಭಾರತದ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗ ಶೋಯಬ್ ಮಲಿಕ್ ವಿವಾಹ ಆ ಸಮಯದಲ್ಲೇ ಭಾರಿ ಚರ್ಚೆಗೆ ಕಾರಣವಾಗಿತ್ತು. 2010ರಲ್ಲಿ ಮದುವೆಯಾಗಿದ್ದ ಈ ಜೋಡಿಗೆ ಒಬ್ಬ ಮಗನಿದ್ದಾನೆ. ಚೆನ್ನಾಗಿಯೇ ಇದ್ದ ಜೋಡಿಯ ಮಧ್ಯೆ 14 ವರ್ಷಗಳ ನಂತರ ಬಿರುಕು ಕಾಣಿಸಿಕೊಂಡಿತು. ಶೋಯಬ್ ಈ ವರ್ಷದ ಆರಂಭದಲ್ಲಿ ಪಾಕಿಸ್ತಾನಿ ನಟಿ ಸನಾ ಜಾವೇದ್ ಜೊತೆ ಮತ್ತೊಂದು ಮದುವೆಯಾದ್ರು. ಈ ಸಂದರ್ಭದಲ್ಲಿ ಸಾನಿಯಾ ಮಿರ್ಜಾ ಮಾನಸಿಕವಾಗಿ ತುಂಬಾ ನೊಂದಿದ್ರು. 29 ವರ್ಷಗಳ ಬಳಿಕ ಡಿವೋರ್ಸ್ ನೀಡಿದ ಎಆರ್ ರೆಹಮಾನ್. ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಮತ್ತು ಸೈರಾ ಬಾನು ಕೂಡ ಇತ್ತೀಚೆಗೆ ದೂರ ಆಗಿದ್ದಾರೆ. 1995ರಲ್ಲಿ ವಿವಾಹವಾಗಿದ್ದ ಈ ದಂಪತಿಗೆ ಖತೀಜಾ, ರಹೀಮಾ ಮತ್ತು ಅಮೀನ್ ಎಂಬ 3 ಮಕ್ಕಳಿದ್ದಾರೆ. ಆದ್ರೆ ಬರೋಬ್ಬರಿ 29 ವರ್ಷಗಳ ಬಳಿಕ ಎಆರ್ ರೆಹಮಾನ್ ದಂಪತಿ ವಿಚ್ಛೇದನ ಪಡೆದು ದೂರವಾಗಿದ್ದಾರೆ. ಸೈರಾ ಬಾನು ಹಾಗೂ ಎಆರ್ ರೆಹಮಾನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಚ್ಛೇದನ ಘೋಷಿಸಿದ್ರು. 4 ವರ್ಷಕ್ಕೆ ದೂರ ಆದ ಪಾಂಡ್ಯ ನತಾಶಾ. ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಮತ್ತು ನಟಿ ನತಾಶಾ ಸ್ಟಾಂಕೋವಿಕ್ ವಿಚ್ಛೇದನದ ಬಗ್ಗೆ ವದಂತಿಗಳು ಈ ವರ್ಷದ ಐಪಿಎಲ್ ಸಮಯದಿಂದಲೂ ಹರಿದಾಡಿತ್ತು. ಬಳಿಕ ಜೂನ್ನಲ್ಲಿ ನಡೆದ T20 ವಿಶ್ವಕಪ್ ವೇಳೆ ಈ ವದಂತಿಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಆದ್ರೆ ವಿಶ್ವಕಪ್ ಬಳಿಕ ಇಬ್ಬರು ವಿಚ್ಛೇದನ ಘೋಷಿಸಿದ್ರು. ಕೆಲ ವರ್ಷಗಳ ಕಾಲ ಡೇಟಿಂಗ್ ಮಾಡಿದ ನಂತರ 2020ರಲ್ಲಿ ಇಬ್ಬರು ವಿವಾಹವಾಗಿದ್ರು. ಅದೇ ವರ್ಷದಲ್ಲಿ ಮಗ ಅಗಸ್ತ್ಯನಿಗೆ ನತಾಶಾ ಜನ್ಮ ನೀಡಿದ್ರು. ಮದುವೆಯಾದ 4 ವರ್ಷಕ್ಕೆ ಈ ಜೋಡಿ ದಾಂಪತ್ಯ ಕೊನೆಗೊಳಿಸಿ ದೂರವಾದ್ರು. ಇದೇ ಹೊತ್ತಲ್ಲಿ ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ಹಾರ್ದಿಕ್ ಪಾಂಡ್ಯ ಕಣ್ಣೀರಿಟ್ಟ ಫೋಟೋಗಳು ಭಾರಿ ಸಂಚಲನ ಸೃಷ್ಟಿಸಿದ್ದವು. 20 ವರ್ಷದ ದಾಂಪತ್ಯಕ್ಕೆ ಬ್ರೇಕ್ ಹಾಕಿದ ಐಶ್ವರ್ಯ ಧನುಷ್. ಇನ್ನು ತಮಿಳು ನಟ ಧನುಷ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿ ಐಶ್ವರ್ಯ 2004ರಲ್ಲಿ ಪ್ರೀತಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಈ ಜೋಡಿಗೆ ಯಾತ್ರಾ ಹಾಗೂ ಲಿಂಗ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. 2022ರಲ್ಲಿ ಪರಸ್ಪರ ಬೇರೆಯಾಗಲು ನಿರ್ಧರಿಸಿದ್ದ ಧನುಷ್ ಅಂಡ್ ಐಶ್ವರ್ಯ ಕೋರ್ಟ್ ಮೆಟ್ಟಿಲೇರಿದರು. 2024ರಲ್ಲಿ ಕೋರ್ಟ್ ಅಧಿಕೃತವಾಗಿ ಡಿವೋರ್ಸ್ ನೀಡಿದ್ದು 20 ವರ್ಷಗಳ ದಾಂಪತ್ಯ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ತಮಿಳಿನ ಮತ್ತೊಂದು ಸೂಪರ್ ಜೋಡಿ ದೂರ. ತಮಿಳು ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಟ ಜಯಂ ರವಿ ಹಾಗೂ ಅವರ ಪತ್ನಿ ಆರತಿ ಇತ್ತೀಚೆಗಷ್ಟೇ ಬೇರೆಯಾಗಿದ್ದಾರೆ. ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದು ತಮ್ಮ 15 ವರ್ಷದ ದಾಂಪತ್ಯಕ್ಕೆ ಕೊನೆ ಹಾಡಿದ್ದಾರೆ. ಆದ್ರೆ ಅವರ ಪತ್ನಿ ತಮ್ಮನ್ನ ಕೇಳದೆ ಈ ನಿರ್ಧಾರ ಮಾಡಿದ್ದಾರೆಂದು ಆರೋಪಿಸುತ್ತಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಇವಿಷ್ಟೇ ಅಲ್ಲ, ಇನ್ನು ಹಲವು ಸ್ಟಾರ್ಗಳ ಬಾಳಲ್ಲಿ ವಿಚ್ಛೇದನದ ಹೊಗೆಯಾಡ್ತಿದೆ. ಅದರಲ್ಲೂ ಮಾಜಿ ವಿಶ್ವಸುಂದರಿ ಕರಾವಳಿ ಬೆಡಗಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಮಧ್ಯೆ ಡಿವೋರ್ಸ್ ಸುದ್ದಿ ಹರಿದಾಡ್ತಲೇ ಇದೆ. ದಳಪತಿ ವಿಜಯ್ ಹಾಗೂ ಸಂಗೀತ ದಾಂಪತ್ಯದಲ್ಲೂ ವೈಮನಸ್ಸು ಉಂಟಾಗಿದೆ ಎನ್ನಲಾಗ್ತಿದೆ. ಆದ್ರೆ ಮುಂದೇನಾಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.